ನಗರಸಭೆ ವ್ಯಾಪ್ತಿಗೆ ಸೇರೋ ಆ ಊರು ಇರೋದು ಕಾಡು ಭಾಗದಲ್ಲಿ. ದಟ್ಟ ಕಾನನದ ನಡುವಿನ ಸಪೂರ ಹಾಗೂ ಮಣ್ಣಿನ ಹಾದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಹೋದರೆ ಮಾತ್ರ ಇಲ್ಲಿನ ಜನರು ತಮ್ಮ ಸೂರು ಸೇರಿಕೊಳ್ಳಬಹುದು. ಆಧುನಿಕ ಯುಗದಲ್ಲೂ ಈ ಗಂಭೀರ ಸಮಸ್ಯೆ ಎದುರಿಸ್ತಾ ಇರುವ ಆ ಊರಿನ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಮಾತ್ರ ಇನ್ನೂ ಮನಸ್ಸು ಮಾಡಿಲ್ಲ. ಅಷ್ಟಕ್ಕೂ ಆ ಊರು ಯಾವುದು, ಏನು ಸಮಸ್ಯೆ ಅಂತ ನೀವೇ ನೋಡಿ. ಗಟ್ಟಲೆ ಕಲ್ಲು ಮುಳ್ಳಿನ ರಸ್ತೆ, ಸುತ್ತಮುತ್ತ ಯಾರೂ ಇಲ್ಲ. ನಡೆದುಕೊಂಡು ಹೋಗ್ತಿದ್ರೆ ಭಯವೋ ಭಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರ ಪ್ರದೇಶದಲ್ಲಿ ಬರೋ ನಗರಸಭಾ ವ್ಯಾಪ್ತಿಯ ಬಿಣಗಾದ 31ನೇ ವಾರ್ಡ್ಗೆ ಒಳಪಡುವ ಗುಡ್ಡೇಹಳ್ಳಿ ಗ್ರಾಮ. ಸುಮಾರು 100ಕ್ಕೂ ಹೆಚ್ಚು ಹಾಲಕ್ಕಿ ಗೌಡ ಜನಾಂಗದ ಜನ ವಾಸವಿರುವ ಈ ಗ್ರಾಮ ನಗರಸಭೆಗೆ ಸೇರುತ್ತೆ. ಈ ಊರಲ್ಲಿ ಯಾವುದೇ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಕತೆ ಮುಗೀತು. ಯಾಕಂದ್ರೆ ಚಿಕಿತ್ಸೆಗಾಗಿ ಕಿಲೋಮೀಟರ್ ಗಟ್ಟಲೆ ಕಲ್ಲು ಮುಳ್ಳಿನಿಂದ ಕೂಡಿದ ಕಚ್ಚಾ ರಸ್ತೆಯಲ್ಲಿ ಜೋಲಿಯಲ್ಲಿ ಮಲಗಿಸಿ ಹೊತ್ಕೊಂಡು ಬರಬೇಕು. ಸುಮಾರು 50 ವರ್ಷಗಳಿಂದ ಈ ಜನ ತಮಗೆ ರಸ್ತೆ ನೀಡಿ, ವಿದ್ಯುತ್ ನೀಡಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಯಾರೂ ಕೇಳ್ತಿಲ್ಲ. ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಬಂದ್ರೂ ಅಧಿಕಾರಿಗಳು ಸಂಬಂಧವೇ ಇಲ್ಲದಂತೆ ಇದ್ದಾರೆ. ಪ್ರತಿನಿತ್ಯ ಕಾಡಿನ ನಡುವೆ ಕಚ್ಚಾ ರಸ್ತೆಯಲ್ಲಿ ಕಾರವಾರಕ್ಕೆ ನಡೆದುಕೊಂಡೇ ಬರಬೇಕಿದೆ. ಕಾರವಾರ ನಗರದ ಬಿಣಗ ಹಾಗೂ ಹೈಚರ್ಚ್ ಸಮೀಪದಿಂದ ನೇರವಾಗಿ ಗುಡ್ಡೇಹಳ್ಳಿಗೆ ಕಾಡು ಮೇಡುಗಳಿಂದ ಕೂಡಿದ ಸುಮಾರು 5 ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ ಇದೆ. ಇದೇ ರಸ್ತೆ ಮೂಲಕವೇ ದಿನನಿತ್ಯದ ಕೆಲಸ ಕಾರ್ಯಕ್ಕಾಗಿ ಕಾರವಾರ ಅಂಕೋಲ ಕಡೆಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಯಾರಿಗೇನು ಅಕಸ್ಮಾತ್ ಏನಾದರೂ ಹಿರಿಯವರಿಗಾಗಲಿ ಯಾರಿಗಾದ್ರೂ ಏನಾದರೂ ಆ ಹಾಸ್ಪಿಟಲ್ ತರಬೇಕಂದ್ರೆ ನಾವು ಆ ಕಡೆ ಈ ಕಡೆ ಕೋಲ್ ಕಟ್ಟಿ ಇದಕ್ಕೆ ಜೋಳಿಗೆ ಮಾಡಿ ತರಬೇಕಾಗ್ತದೆ. ಬರಬೇಕಾದ್ರೂ 1-2 ತಾಸಾದರೂ ಬೇಕು ಸರ್. 2 ತಾಸು ಜೀವ ಇರ್ತದೆ ಗ್ಯಾರಂಟಿ ಇಲ್ಲ ಸರ್. ಅದಕ್ಕೆ ಇವರು ಒಂದ್ಸಲ ನಾವು ಹೇಳಿದ ಹೋದ್ಮೇಲೆ 1-2 ದಿವಸ ಕೈ ಹಾಕ್ತಾರೆ, ಹಿಂಗೆ ಕೆಲಸ ಮಾಡ್ದಂಗೆ ಮಾಡ್ತಾರೆ, ಮತ್ತಿಲ್ಲ ನಾಪತ್ತೆ ಆಗಿಬಿಡ್ತಾರೆ. ಒಂದು 15 ದಿವಸ ತಿಂಗಳ ಗಟ್ಟಲೆ 2 ತಿಂಗಳಾದರೂ ಆಯಿತು, ಬರ್ತಾನೆ ಇಲ್ಲ. ಇನ್ನು ಈ ಊರಿಗೆ 100 ವರ್ಷದ ಇತಿಹಾಸವಿದ್ದು ಇಲ್ಲಿ ಬ್ರಿಟಿಷರು ವಸತಿ ಕೂಡ ಹೂಡಿದ್ರು. ನಂತರ ಹಾಲಕ್ಕಿ ಗೌಡರು ಇಲ್ಲಿನ ನಿವಾಸಿಗಳಾದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಗುಡ್ಡೇಹಳ್ಳಿಗೆ ರಸ್ತೆ ನಿರ್ಮಾಣಕ್ಕೆ ರೂಪಾಲಿ ಎಸ್ ನಾಯ್ಕ್ ಶಾಸಕರಾಗಿದ್ದಾಗ ರಸ್ತೆ ನಿರ್ಮಾಣಕ್ಕೆ 45 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು. ರಸ್ತೆ ನಿರ್ಮಾಣ ಕಾಮಗಾರಿ ಗುತ್ತಿಗೆ ಪಡೆದ ಸಿದ್ಧಾರ್ಥ ನಾಯ್ಕ ಅರೆ-ಬರೆ ಕಾಮಗಾರಿ ಮಾಡಿ ಸ್ಥಗಿತಗೊಳಿಸಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ರೂಪಾಲಿ ನಾಯ್ಕ ನೀಡಿದ ಅನುದಾನದ ವೆಚ್ಚ ಹಾಗೂ ಬಿಡುಗಡೆ ಬಗ್ಗೆ ಮಾಹಿತಿ ನೀಡಲು ಲೋಕೋಪಯೋಗಿ ಇಲಾಖೆ ಹಿಂಜರಿತಿದೆ. ಈ ಬಗ್ಗೆ ಮಾಹಿತಿ ಪಡೆಯಲು ಕಾರವಾರ ನಗರಸಭೆ ಅಧ್ಯಕ್ಷರು RTI ಹಾಕಲು ಮುಂದಾಗಿದ್ದಾರೆ. ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ. ನಾವು ಹಲವಾರು ರೀತಿಯಲ್ಲಿ PWD ಹೊಕ್ಕೊಂಡು ಇದಕ್ಕೆ ಮನವಿ ಮಾಡಿದೆ. ಈ ರೋಡ್ ಆದಷ್ಟು ಬೇಗ ಆಗಬೇಕು. 2.5 ವರ್ಷ ಆಯಿತು. ದಯವಿಟ್ಟು ಸರ್ಕಾರ ಹತ್ರ ಕೂಡ ಮನವಿ ಮಾಡ್ತಾ ಇದ್ದೀವಿ. ಇಂಥ ದೊಡ್ಡ ಕಾರ್ಯ ಮಾಡಲಿಕ್ಕೆ ಒಳ್ಳೆ ಗುಡ್ಡಳ್ಳಿ ಒಂದು ಹೆಸರು ಬ್ರಿಟಿಷರು ಇಟ್ಟಿದ್ದು ಒಂದು ಹೆಸರು ಇಡಲಿಕ್ಕೆ ಇಂಥ ಒಳ್ಳೆ ಕಾರ್ಯಕ್ಕೆ ಸರ್ಕಾರದಿಂದ ಒಂದು ದೊಡ್ಡ ಅನುದಾನ ಬರಬೇಕು. ಆವಾಗ ಇದು ರೋಡನ್ನು ಕೆಲಸ ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ. ನಗರಸಭೆ ವ್ಯಾಪ್ತಿಯಲ್ಲಿರುವ ಹಳ್ಳಿಯೊಂದು ರಸ್ತೆ ಸಂಪರ್ಕದಿಂದ ವಂಚಿತವಾಗಿರೋದು ಇಡೀ ರಾಜ್ಯದಲ್ಲಿ ಕಾರವಾರದ ಗುಡ್ಡೇಹಳ್ಳಿಯಲ್ಲಿ ಮಾತ್ರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾದರೂ ರಸ್ತೆ ನಿರ್ಮಾಣದ ಬಗ್ಗೆ ಕಿಂಚಿತ್ತೂ ಹಣ ಬಿಡುಗಡೆ ಮಾಡಿಲ್ಲ. ಮಾಜಿ ಶಾಸಕಿ ರೂಪಾಲಿ ಬಿಡುಗಡೆ ಮಾಡಿದ ಅನುದಾನ ಸಂಪೂರ್ಣ ಬಳಕೆಯಾಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಏನಾಗಲಿ, ಯಾರು ಕಾಂಟ್ರಾಕ್ಟ್ ಆಗಲಿ ಯಾರು ಆಗಲಿ, ನಮಗೆ ರೋಡ್ ಮಾಡಿಕೊಟ್ರೆ ಸಾಕು. ಅಲ್ಲಿ POW ಅವರು ಈಗ ಹೋಗಿದ್ವಿ, 3 ಸಲ ಹೋಗಿದ್ವಿ. ಏನಾದರೂ ನಮಗೆ ರೋಡ್ ಆಗಬೇಕು ಅಷ್ಟೇ. ಅಂದರೆ 1.5 ಕಿಲೋಮೀಟ್ರ್ ಅಂತ ಆಗಿತ್ತದು. ಇನ್ನು ಇವರು 1 ಕಿಲೋಮೀಟ್ರೂ ಸರಿಯಾಗಿ ಜಲ್ಲಿ ಹಾಕಲಿಲ್ಲ, ರೋಲ್ ಹಾಕಲಿಲ್ಲ. ಅಂದರೆ ಡೈಲಿ ಮಕ್ಕಳು ಬರ್ತಾರೆ ಸ್ಕೂಲಿಗೆ, ಮತ್ತು ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಇಲ್ಲ ಬೈಕ್ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. 50 ವರ್ಷಗಳಿಂದ ಗುಡ್ಡೇಹಳ್ಳಿಯ ಜನರು ರಸ್ತೆ ಸೇರಿ ಮೂಲಭೂತ ಸೌಕರ್ಯಕ್ಕೆ ಹೋರಾಟ ನಡೆಸಿದ್ರೂ ಫಲ ಸಿಗ್ತಿಲ್ಲ. ಈಗಲಾದ್ರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ನಾಯಕರು ಈ ಬಗ್ಗೆ ಗಮನ ಹರಿಸಿ ಈ ಜನರ ಸಂಕಷ್ಟಕ್ಕೆ ಮುಕ್ತಿ ಹಾಡಬೇಕಿದೆ.
ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮ್ರಾಮನ್ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.